ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ದರ್ಶನ್ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ನಡೆಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಬರ್ತಾ ಇದೆ ನೋಡ್ಕೊಂಡು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ರೇಣುಕಾಸ್ವಾಮಿ ಮೇಲೆ ಹಲ್ಲೆಯನ್ನ ನಡೆಸಿದ್ರು. ಹಲ್ಲೆ ನಡೆಸಿದ ವಿಡಿಯೋವನ್ನ ಆ ವ್ಯಕ್ತಿ ವಿಡಿಯೋ ಮಾಡಿಕೊಂಡಿದ್ದ. ವಿಡಿಯೋ ಬೇರೆ ಕಡೆಗೆ ಫಾರ್ವರ್ಡ್ ಕೂಡ ಮಾಡಿದ್ರು ಹಂತಕರು. ಕೊಲೆ ಪ್ರಕರಣ ಬೆಳಕಿಗೆ ಬಂದ ಬೆನ್ನಲ್ಲೇ ಮೂವರು ನಾಪತ್ತೆ. ಮೂವರನ್ನು ಬಂಧಿಸಿ ಈಗ ಖಾಕಿ ಪಡೆ ವಿಚಾರಣೆಯನ್ನ ನಡೆಸ್ತಾ ಇದೆ. ವಿಚಾರಣೆ ವೇಳೆ ವಿಡಿಯೋ ಮಾಡಿದ್ದಕ್ಕಾಗಿ ಆರೋಪಿಗಳು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೊಬೈಲ್ ಅನ್ನು ಪರಿಶೀಲಿಸಿದಾಗ ವಿಡಿಯೋವನ್ನ ಡಿಲೀಟ್ ಮಾಡಲಾಗಿತ್ತು. ಸದ್ಯ ಮೊಬೈಲ್ ರಿಟ್ರೀವ್ಗೆ ಪೊಲೀಸರು ಮುಂದಾಗಿದ್ದಾರೆ. ಒಟ್ಟಾರೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಾಕಷ್ಟು ತಿರುವುಗಳನ್ನು ಪಡೆದುಕೊಳ್ತಾ ಇದೆ. ಪ್ರಮುಖವಾಗಿ ಇಲ್ಲಿ ದರ್ಶನ್ ರೇಣುಕಾಸ್ವಾಮಿ ಮೇಲೆ ಹಲ್ಲೆಯನ್ನ ನಡೆಸಿದ್ದಂತಹ ಸಂದರ್ಭದಲ್ಲಿ ಮೂವರು ಆರೋಪಿಗಳು ಆ ಒಂದು ಚಿತ್ರಣವನ್ನ ಚಿತ್ರೀಕರಿಸಿದ್ರು. ಹಾಗೇನೆ ವಿಡಿಯೋ ಬೇರೆ ಕಡೆಗೆ ಫಾರ್ವರ್ಡ್ ಕೂಡ ಮಾಡಿದ್ದರು. ಯಾರೋ ಒಂದು ವಿಡಿಯೋವನ್ನ ಮಾಡಿದ್ರು ಆ ಹಂತಕರು ಈ ವಿಡಿಯೋವನ್ನ ಬೇರೆ ಕಡೆಗೆ ಫಾರ್ವರ್ಡ್ ಕೂಡ ಮಾಡಿದ್ರು. ಕೊಲೆ ಪ್ರಕರಣ ಬೆಳಕಿಗೆ ಬಂದ ಹಿನ್ನೆಲೆಯಲ್ಲಿ ಆ ವಿಡಿಯೋ ಮಾಡಿದಂತಹ ಹಂತಕರು ನಾಪತ್ತೆಯಾಗಿದ್ರು. ಇದೀಗ ಮೂವರನ್ನ ಬಂಧಿಸಿ ಖಾಕಿ ಪಡೆ ವಿಚಾರಣೆಯನ್ನ ನಡೆಸ್ತಾ ಇದೆ. ವಿಚಾರಣೆ ವೇಳೆ ವಿಡಿಯೋ ಮಾಡಿದ್ದಕ್ಕಾಗಿ ಆರೋಪಿಗಳು ಒಂದು ಹೇಳಿಕೆಯನ್ನ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಮೊಬೈಲ್ ಪರಿಶೀಲಿಸಿದಾಗ ವಿಡಿಯೋ ಇರಲಿಲ್ಲ, ವಿಡಿಯೋವನ್ನ ಡಿಲೀಟ್ ಕೂಡ ಮಾಡಲಾಗಿತ್ತು. ಸದ್ಯ ಮೊಬೈಲ್ ರಿಟ್ರೀವ್ಗೆ ಅಂದ್ರೆ ವಿಡಿಯೋವನ್ನ ರಿಟ್ರೀವ್ ಮಾಡ್ಕೊಳ್ಳೋದಿಕ್ಕೆ ಖಾಕಿ ಪಡೆ ಇದೀಗ ಮುಂದಾಗಿದೆ. ಒಟ್ಟಾರೆ ಸಾಕ್ಷ್ಯ ನಾಶಕ್ಕೆ ದರ್ಶನ್ ಹಾಗೂ ಅವರ ಗ್ಯಾಂಗ್ ಸಾಕಷ್ಟು ಸರ್ಕಸ್ ಅನ್ನ ನಡೆಸಿತ್ತು. ಇದರ ಜೊತೆಗೆ ಶೆಡ್ ಕಾರ್ಮಿಕರ ಬಾಯಿಯನ್ನ ಮುಚ್ಚಿಸಲು ಒಂದು ದೊಡ್ಡ ಮಟ್ಟದಲ್ಲಿ ಆಮಿಷವನ್ನ ಕೂಡ ಒಡ್ಡಲಾಗಿತ್ತು. ರೇಣುಕಾಸ್ವಾಮಿ ಕೇಸ್ನಲ್ಲಿ ಸಾಕ್ಷ್ಯವನ್ನ ನುಡಿಯದಂತೆ ಹಣದ ಆಫರ್ ಅನ್ನ ಹಂತಕರ ಮುಂದೆ ಇಡಲಾಗಿತ್ತು. ಬಚಾವಾಗೋದಿಕ್ಕೆ ಒಟ್ಟು 40 ಲಕ್ಷ ನಗದನ್ನ ರೆಡಿ ಮಾಡಿಕೊಂಡಿಟ್ಟಿದ್ರು. ಕಿಲ್ಲಿಂಗ್ ಸ್ಟಾರ್ ಅಂತಾನೆ ಹೇಳ್ಬೋದು. ಇವರಿಗೆ ದರ್ಶನ್ಗೆ ಸೇರಿದಂತಹ ಒಟ್ಟು 70 ಲಕ್ಷ ನಗದು ಇದೀಗ ಪೊಲೀಸರ ವಶವಾಗಿದೆ. ಒಟ್ಟಾರೆ ರೇಣುಕಾಸ್ವಾಮಿ ಹತ್ಯೆ ಕೃತ್ಯದಿಂದ ಬಚಾವಾಗಲು ನಟ ದರ್ಶನ್ ನಡೆಸಿದಂತಹ ಮತ್ತು ಅವರ ಹಿಂಬಾಲಕರು ಈಗಲೂ ಅಂತಹದ್ದೇ ಯತ್ನವನ್ನ ನಡೆಸ್ತಾ ಇರುವಂತಹ ಆತಂಕಕಾರಿ ವಿಷಯ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿದೆ. ಒಂದೆಡೆ ಹತ್ಯೆ ಕೇಸಲ್ಲಿ ಸಾಕ್ಷ್ಯವನ್ನ ನುಡಿಯದಂತೆ ಶೆಡ್ನ ಯಾರು ಕಾವಲುಗಾರರಿಗೆ ಡಿ ಗ್ಯಾಂಗ್ನ ಆಪ್ತರು ಭಾರಿ ದೊಡ್ಡ ಮೊತ್ತದ ಹಣವನ್ನ ಆಫರ್ ಅನ್ನ ಇಟ್ಟಿದ್ರು. ಆಮಿಷವನ್ನ ಕೂಡ ಒಡ್ಡಿದ್ದಾರೆ. ಮತ್ತೊಂದೆಡೆ ಪ್ರಕರಣದಲ್ಲಿ ತಾವು ಬಚಾವಾಗೋದಿಕ್ಕೆ ದರ್ಶನ್ ಸಂಗ್ರಹಿಸಿದ್ದ 40 ಲಕ್ಷ ರೂಪಾಯಿ ಹಣವನ್ನ ಪೊಲೀಸರು ಇದೀಗ ಜಪ್ತಿ ಮಾಡಿರುವಂಥದ್ದು. ಇದರ ಜೊತೆಗೆ ಪೊಲೀಸರು ಗುರುವಾರ ನ್ಯಾಯಾಲಯಕ್ಕೆ ಸಲ್ಲಿಸಿದಂತಹ ರಿಮಾಂಡ್ ಅಪ್ಲಿಕೇಶನ್ ಅಲ್ಲಿ ಹತ್ಯೆ ಘಟನೆ ಬಳಿಕ ಬೆಂಗಳೂರಿನ ಪುಟ್ಟಣಗೆರೆ ಶೆಡ್ನ ಕಾವಲುಗಾರರಿಗೆ ಪೊಲೀಸರ ಮುಂದೆ ಸಾಕ್ಷ್ಯ ನುಡಿಯದಂತೆ ದರ್ಶನ್ ಗ್ಯಾಂಗ್ ಪರವಾಗಿ ಕೆಲವರು ಹಣದಾಸೆಯನ್ನ ತೋರಿಸಿದ್ದಾರೆ ಅನ್ನುವಂತಹ ಆರೋಪ ಕೂಡ ಇದೀಗ ಕೇಳಿ ಬರ್ತಾ ಇದೆ. ನಟ ದರ್ಶನ್ ವಿರುದ್ಧ ಈಗ ಕಿಡ್ನಾಪ್ ಹಾಗೆ ಸಾಕ್ಷ್ಯ ನಾಶದ ಸೆಕ್ಷನ್ಗಳನ್ನ ಜಾರಿ ಮಾಡಲಾಗುತ್ತೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಬಂಧಿತರಾಗಿರುವ ನಟ ದರ್ಶನ್ ಹಾಗೂ ಅವರ ಸಹಚರರ ವಿರುದ್ಧ ಬೆಂಗಳೂರು ಪೊಲೀಸರು ಐಪಿಸಿ 120B ಅಪರಾಧಿಕ ಸಂಚು, ಐಪಿಸಿ 355 ಹಲ್ಲೆಗೆ ಪ್ರಚೋದನೆಯನ್ನ ಮಾಡಿರುವಂಥದ್ದು. ಇದರ ಜೊತೆಗೆ ಐಪಿಸಿ 355 ಜೊತೆಗೆ ಐಪಿಸಿ 384 ಏನು ದೌರ್ಜನ್ಯವನ್ನ ಒಂದು ನಡೆಸಿದ್ದಾರೆ. ಐಪಿಸಿ 364 ತದನಂತರ ಅಪಹರಣವನ್ನ ಕೂಡ ಮಾಡಿರುವಂಥದ್ದು.
IPC 201 ಸಾಕ್ಷ್ಯ ನಾಶ ಸೆಕ್ಷನ್ಗಳನ್ನು ಈಗ ಸೇರಿಸಿದ್ದಾರೆ. ಇದೀಗ ದರ್ಶನ್ರನ್ನ ಮತ್ತೆ 2 ದಿನ ಪೊಲೀಸ್ ಕಸ್ಟಡಿಗೆ ಕೊಡಲಾಗಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಸಂಬಂಧ ನಟ ದರ್ಶನ್ ಸೇರಿದಂತೆ 4 ಆರೋಪಿಗಳನ್ನು ಪೊಲೀಸ್ ಕಸ್ಟಡಿಗೆ ಮತ್ತೊಮ್ಮೆ ಕೊಡಲಾಗಿದೆ. ಅವಧಿಯನ್ನ ವಿಸ್ತರಿಸಲಾಗಿದೆ. ಕೋರ್ಟ್ ಆದೇಶದ ಮೇರೆಗೆ ಮತ್ತೊಮ್ಮೆ ಅವರನ್ನ ಪೊಲೀಸ್ ಕಸ್ಟಡಿಗೆ ಕೊಟ್ಟಿರುವಂಥದ್ದು. ಇನ್ನು ಬೇರೆ ಬೇರೆ ಹಂತಗಳಲ್ಲಿ ಮಾಹಿತಿಯನ್ನ ಕಲೆ ಹಾಕುವಂತಹ ಸಾಧ್ಯತೆ ಕೂಡ ಬಹಳ ದಟ್ಟವಾಗಿ ಕಂಡು ಬರ್ತಾ ಇದೆ. ಜೊತೆಗೆ ಪವಿತ್ರ ಗೌಡ ಸೇರಿ ಇನ್ನುಳಿದ ಆರೋಪಿಗಳೀಗ ಪರಪ್ಪನ ಅಗ್ರಹಾರವನ್ನ ಸೇರಿದ್ದಾರೆ. ಮತ್ತೊಂದು ಕಡೆ ಸಿನಿಮಾ ಇಂಡಸ್ಟ್ರಿಯನ್ನು ನಾವು ನೋಡೋದಾದ್ರೆ ಈಗ ಅವರನ್ನ ನಂಬಿ ಸಾಕಷ್ಟು ಅಂದರೆ ಪ್ರೊಡ್ಯೂಸರ್ಗಳೇನೊಂದು ದುಡ್ಡನ್ನು ಹಾಕಿರ್ತಾರೆ, ಅವರು ಕೂಡ ಒಂದು ಕಡೆ ತಲೆಯನ್ನು ಕಡಿಸಿರುವಂಥದ್ದು. ಅಂದರೆ ಅತಂತ್ರ ಸ್ಥಿತಿಗೆ ಬಂದು ನಿಂತಿದೆ. ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಬಂಧನಕ್ಕೆ ಒಳಗಾಗಿರೋದ್ರಿಂದ ಈಗ ಮಿಲನ್ ಪ್ರಕಾಶ್ ನಿರ್ದೇಶನದ ಡೆವಿಲ್ ಸೇರಿ ಒಟ್ಟು 14 ಸಿನಿಮಾಗಳು ಅತಂತ್ರವಾಗಿರುವಂಥದ್ದು. ಅಂದರೆ ಪ್ರತಿ ಚಿತ್ರಕ್ಕೂ ಈಗ 2 ರಿಂದ 3 ಕೋಟಿ ರೂಪಾಯಿ ಹಣವನ್ನು ಮುಂಗಡ ರೂಪದಲ್ಲಿ ದರ್ಶನ್ ಅವರು ಪಡೆದುಕೊಂಡಿರ್ತಾರೆ ಅನ್ನುವಂತಹ ಮಾಹಿತಿ ಇದೆ. ಹಾಗಾಗಿ ಈಗ ಅವರು ಈ ಒಂದು ಕೇಸನ್ನು ಎದುರಿಸ್ತಾ ಇರೋದ್ರಿಂದ ಮುಂದಿನ ಹಂತಗಳಲ್ಲಿ ತನಿಖೆ ಯಾವ ರೂಪಕ್ಕೆ ಹೋಗಲಿದೆ, ಯಾವ ಹಂತದಲ್ಲಿ ನಡೆಯಲಿದೆ, ಎಷ್ಟು ದಿನಗಳ ಕಾಲ ಇದು ಮುಂದುವರಿಯಲಿದೆ ಅನ್ನುವಂತಹ ಒಂದು ಭಯ ಚಿತ್ರರಂಗಕ್ಕೆ ಕೂಡ ಕಾಡ್ತಾ ಇರುವಂಥದ್ದು. ಒಟ್ಟಾರೆ ಪ್ರಮುಖವಾಗಿ ಈಗ ವಿಡಿಯೋ ಮಾಡಿರುವಂತಹ ಹಂತಕರನ್ನ ಪೊಲೀಸರು ಬಂಧಿಸಿದ್ದಾರೆ. ಬಂಧಿಸಿ ಹಲವು ವಿಧಗಳಲ್ಲಿ ಅವರನ್ನ ವಿಚಾರಣೆನ ಕೂಡ ನಡೆಸಲಾಗ್ತಾ ಇದೆ. ಹಾಗೆಯೇ ಮೊಬೈಲ್ ಪರಿಶೀಲಿಸಿದಂತಹ ಸಂದರ್ಭದಲ್ಲಿ ಆ ಚಿತ್ರೀಕರಣ ಏನು ಮಾಡಲಾಗಿತ್ತು ಆ ಚಿತ್ರೀಕರಣವನ್ನು ಡಿಲೀಟ್ ಮಾಡಲಾಗಿತ್ತು. ಸದ್ಯ ಮೊಬೈಲ್ನ ಇರುವಂತಹ ಆ ವಿಡಿಯೋವನ್ನು ರಿಟ್ರೀವ್ ಮಾಡ್ಕೊಳ್ಳೋದಕ್ಕೆ ಪೊಲೀಸ್ ತಂಡ ಸಕಲ ಸಿದ್ಧತೆಗಳನ್ನು ನಡೆಸ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ವೀರೇಶ್. ವೀರೇಶ್, ಏನು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಒಂದು ಹಲ್ಲೆಯನ್ನ ನಡೆಸಿರುವಂಥದ್ದು, ಹಾಗೆ ಒಂದು ಹತ್ಯೆಯನ್ನ ನಡೆಸಿರುವಂತಹದ್ದು. ಹಲ್ಲೆ ನಡೆಸಿದಂತಹ ಸಂದರ್ಭದಲ್ಲಿ ವಿಡಿಯೋ ಮಾಡಲಾಗಿತ್ತು. ಅಲ್ಲಿ 3 ಆರೋಪಿಗಳು ಇದ್ದರು ಅನ್ನುವಂತಹ ಮಾಹಿತಿ ಇದೆ. ಯಾರೆಲ್ಲ ಆರೋಪಿಗಳು ಪ್ರಮುಖವಾಗಿ ವಿಡಿಯೋವನ್ನ ಮಾಡಿದ್ದಾರೆ ಮತ್ತೆ ಫಾರ್ವರ್ಡ್ ಮಾಡಿರೋದು ಯಾರಿಗೆ, ಆ ವ್ಯಕ್ತಿ ಯಾರು ಅನ್ನುವಂತಹ ಒಂದು ಮಾಹಿತಿ ಏನಾದರೂ ವಿಚಾರಣೆ ಸಂದರ್ಭದಲ್ಲಿ ತಿಳಿದು ಬಂದಿದೆಯಾ? ಮತ್ತೆ ಹಾಗೇನೆ ಅವ್ರನ್ನ 2 ದಿನ ಕಸ್ಟಡಿಗೆ ಮತ್ತೊಮ್ಮೆ ಕೊಡಲಾಗಿದೆ. ಏನಿದೊಂದು ಅಪ್ಡೇಟ್ಸ್? ಎಸ್ ಪಲ್ಲವಿ, ಏನು ಅಂತಂದ್ರೆ ಕಳೆದ ಜೂನ್ 11ರಂದು ಏನು ಈಗಾಗ್ಲೇ ಈ ಹಿಂದೆ ದರ್ಶನ್ ಹಾಗೂ ಅವರ ಗ್ಯಾಂಗ್ ರೇಣುಕಾಸ್ವಾಮಿ ಅವರನ್ನ ಕಿಡ್ನಾಪ್ ಮಾಡಿ ಪಟ್ಟಣಗೆರೆ ಶೆಡ್ ಬಳಿ ಕರೆತಂದು ಅಲ್ಲಿ ಒಂದು ಕೊಲೆ ಮಾಡಿರುವಂತಕ್ಕಂಥದ್ದು. ಅಂದ್ರೆ ಈ ಒಂದು ವೇಳೆ ದರ್ಶನ್ ಜೊತೆಗೆ ಇರುವಂತ ಸಹಚರರು ಈ ಒಂದು ದೃಶ್ಯವನ್ನ ವಿಡಿಯೋ ಮಾಡಿದ್ದಾರೆ, ಚಿತ್ರೀಕರಣ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಈ ವಿಷಯವಾಗಿ ಕೂಡ ಈಗಾಗ್ಲೇ ಪೊಲೀಸರು ಕೂಡ ಸಾಕಷ್ಟು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಜೊತೆಗೆ ಈಗಾಗ್ಲೇ ಏನು ಹಲವಾರು ಆರೋಪಿಗಳನ್ನ ಬಂಧಿಸಿದಂತ ಪೊಲೀಸರು ಈ 3 ಆರೋಪಿಗಳನ್ನ ಏನು ಪತ್ತೆ ಹಚ್ಚಿರುವುದಿಲ್ಲ. ಹೀಗಾಗಿ ಇವರು ಸದ್ಯಕ್ಕೆ ಈಗ ತದನಂತರ ಇವರು ಮತ್ತೆ ಪೊಲೀಸರ ವಶಕ್ಕೆ ಆಗಿದ್ದಾರೆ. ಅಂದ್ರೆ ವಶಕ್ಕೆ ಆದಂತ ವಿಚಾರಣೆ ವೇಳೆ ಇವರು ವಿಡಿಯೋ ಮಾಡಿದ್ದಾಗಿ ಪೊಲೀಸರ ಮುಂದೆ ಕೂಡ ಒಪ್ಕೊಂಡಿದ್ದಾರೆ. ಅಂದ್ರೆ ದರ್ಶನ್ ಹಲ್ಲೆ ಮಾಡುತ್ತಿರೋದನ್ನ ನಾವು ಅದನ್ನ ವಿವರವಾಗಿ ವಿಡಿಯೋ ಮಾಡಿದ್ದೇವೆ ಎಂದು ಪೊಲೀಸರ ಮುಂದೆ ಇವರು ಒಪ್ಕೊಂಡಿದ್ದಾರೆ. ಜೊತೆಗೆ ಆ ವಿಡಿಯೋವನ್ನು ಕೂಡ ನಾವು ಬೇರೆಯವ್ರಿಗೆ ಫಾರ್ವರ್ಡ್ ಮಾಡಿ ಆಮೇಲೆ ಮೊಬೈಲ್ ತಪಾಸಣೆ ವೇಳೆ ಭಯಪಟ್ಟು ಅದನ್ನ ಏನು ಡೆಲೀಟ್ ಮಾಡಿದ್ದಾರೆ ವಿಡಿಯೋವನ್ನ. ಹಾಗಾಗಿ ಅದರ ಬಗ್ಗೆ ಯಾವುದೇ ರೀತಿಯಾದಂತ ಸರಿಯಾದ ಮಾಹಿತಿ ಕೂಡ, ಅಂದ್ರೆ ಯಾವ ವಿಡಿಯೋದಲ್ಲಿ ಏನಿದೆ ಅನ್ನೋದು ಸರಿಯಾಗಿ ಸಿಕ್ಕಿಲ್ಲ. ಹಾಗಾಗಿ ಪೊಲೀಸರು ಕೂಡ ಇದರ ಬಗ್ಗೆ ಈಗಾಗಲೇ ವಿಚಾರಣೆಯನ್ನ ನಡೆಸಿದ್ದಾರೆ. ಅಂದ್ರೆ ಯಾರಿಗೆ ಫಾರ್ವರ್ಡ್ ಮಾಡಿದ್ದಾರೆ, ಅದು ಎಲ್ಲಿದೆ, ಹಾಗಾಗಿ ಈ ಬಗ್ಗೆ ಕೂಲಂಕುಷವಾಗಿ ಪೊಲೀಸರು ಈಗಾಗಲೇ ವಿಚಾರಣೆಯನ್ನ ನಡೆಸ್ತಿದ್ದಾರೆ. ಒಂದು ವೇಳೆ ಅವರ ಒಂದು ಟೆಕ್ನಿಕಲ್ ಯೂಸ್ ಮಾಡಿ ಈ ಒಂದು ಮೊಬೈಲ್ ಇಂದ ಮತ್ತೆ ಆ ವಿಡಿಯೋ ಯಾರಿಗೆ ಫಾರ್ವರ್ಡ್ ಮಾಡಿದ್ದಾರೆ ಅನ್ನೋದು ಗೊತ್ತಾದ್ರೆ ದರ್ಶನ್ಗೆ ಒಂದ್ ರೀತಿಯಲ್ಲಿ ಮತ್ತೆ ದೊಡ್ಡ ಸಂಕಷ್ಟನೇ ಎದುರಾಗಲಿದೆ ಎಂದು ಈಗಾಗಲೇ ಸಾಕಷ್ಟು ರೀತಿಯಲ್ಲಿ ಮಾಹಿತಿಗಳು. ಜೊತೆಗೆ ಈಗಾಗಲೇ ದರ್ಶನ್ ಹಾಗೂ ಇನ್ನಿತರು ಪೊಲೀಸ್ ಕಸ್ಟಡಿಗೂ ಕೂಡ ಒಳಪಡಿಸಿದ್ದಾರೆ. ಇನ್ನು ಕೆಲವರನ್ನ ಪರಪ್ಪನ ಅಗ್ರಹಾರಕ್ಕೆ ಜೈಲಿಗೂ ಕಳಿಸಿದ್ದಾರೆ. ಈ ನಿಟ್ಟಿನಲ್ಲಿ ದರ್ಶನ್ ಅಂತಂದ್ರೆ ಈ ವಿಚಾರವಾಗಿ ಮತ್ತೆ ದರ್ಶನ್ ಅವರಿಗೆ ಒಂದು ಸಂಕಷ್ಟ ಎದುರಾಗುತ್ತಾ ಅನ್ನೋದೇ ಒಂದು ದೊಡ್ಡ ಅನುಮಾನವಾಗಿ ಕಾಡ್ತಾ ಇದೆ ಪಲ್ಲವಿ.
ಎಸ್, ಮುಂದಿನ ದಿನಗಳಲ್ಲಿ ಈ ಒಂದು ತನಿಖೆ ಅಂತ ಯಾವ ರೀತಿಯಾಗಿ ಸಾಗಲಿದೆ? ಯಾಕೆಂತಂದ್ರೆ ಪವಿತ್ರ ಗೌಡ ಅವ್ರನ್ನ ಈಗ ಆಲ್ರೆಡಿ ಅವರು ಪರಪ್ಪನ ಅಗ್ರಹಾರಕ್ಕೆ ಕಳಿಸಿರುವಂತದ್ದು. ಆದ್ರೆ ಈಗ 2 ದಿನಗಳ ಮಟ್ಟಿಗೆ ಹಾಗೆ 4 ಆರೋಪಿಗಳನ್ನ ಮತ್ತೊಮ್ಮೆ ಜೈಲಿಗೆ ಪೊಲೀಸ್ ಕಸ್ಟಡಿಗೆ ಕೊಟ್ಟಿರುವಂತದ್ದು. ಹಾಗಾಗಿ ತನಿಖೆ ಯಾವ ಒಂದು ಹಂತದಲ್ಲಿ ನಡೆಯಲಿದೆ, ಯಾವ ರೀತಿಯಾಗಿ ನಡೆಯಲಿದೆ? ಖಂಡಿತ ಪಲ್ವಿ, ಏನಂತಂದ್ರೆ ನಿನ್ನೆನೆ ಎಲ್ಲರಿಗೂ ಕೂಡ ಪೊಲೀಸ್ ಕಸ್ಟಡಿ ಅಂತ್ಯವಾಗುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇತ್ತು. ಆದ್ರೆ ನಿನ್ನೆ ಮಧ್ಯಾಹ್ನದ ವೇಳೆಗೆ ಈ ಒಂದು 3 ಆರೋಪಿಗಳು ಬಗ್ಗೆ ಮಾಹಿತಿ ಸಿಕ್ಕಿದ್ದರಿಂದ ಆ ಪೊಲೀಸರು ಮತ್ತೆ ಹಾಗಾಗಿ ದರ್ಶನ್ ಹಾಗೂ ಇನ್ನಿತರ ಇಬ್ಬರನ್ನ ಕಸ್ಟಡಿಗೆ ತೆಗೆದುಕೊಳ್ಳೋಕೆ ಮೊದಲೇ ಪ್ಲಾನ್ ಮಾಡಿದ್ದರು. ಆದ್ರೆ ಅದು ಯಾವುದೇ ರೀತಿಯ ಮಾಹಿತಿಯನ್ನ ಕೂಡ ಪೊಲೀಸರು ಬಹಿರಂಗವನ್ನ ಪಡಿಸಿದ್ದಿಲ್ಲ. ಆದ್ರೆ ನಿನ್ನೆ ಒಂದು ತಡರಾತ್ರಿಯಾಗಿ ಈ ಒಂದು ಮಾಹಿತಿಯನ್ನ ಪೊಲೀಸರು ಬಹಿರಂಗಪಡಿಸಿದ್ದಾರೆ. ಜೊತೆಗೆ ಈ ಮೂವರನ್ನು ಕೂಡ ಈಗ ಬಹಳಷ್ಟು ಕೂಲಂಕುಷವಾಗಿ ವಿಚಾರಣೆಯನ್ನ ಮಾಡ್ತಿದ್ದಾರೆ. ಹಾಗಾಗಿ ವಿಚಾರಣೆ ಇವರ ಒಂದು ಈಗ ಏನಂತಂದ್ರೆ ಈ ಮೂವರು ಆರೋಪಿಗಳು ಕೂಡ ಈಗ ಎಲ್ಲಾ ರೀತಿಯಾದಂತ ಹೇಳಿಕೆಯನ್ನು ಕೂಡ ನೀಡ್ತಾ ಇದ್ದಾರೆ. ಒಂದು ವಿಡಿಯೋ ಒಂದು ಸಿಕ್ಕರೆ ಸಾಕಷ್ಟು ಸಂಕಷ್ಟ ಎದುರಾಗಲಿದೆ. ಆಮೇಲೆ ಈ ಒಂದು ತನಿಖೆ ಎಲ್ಲೋ ಕೂಡ ಹೋಗ್ಬಹುದು, ಅಂದ್ರೆ ದರ್ಶನ್ಗೆ ನೇರವಾಗಿ ಶಿಕ್ಷೆ ಆಗುವಂತ ಸಾಧ್ಯತೆನೂ ಇದೆ ಕೂಡ ಪಲ್ಲವಿ. ಓಕೆ, ಧನ್ಯವಾದ ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ ವೀರೇಶ್.